ತುಂಬಾ ಧೈರ್ಯ ಇದ್ದವ್ರು ಮಾತ್ರ ವಿಡಿಯೋನ ಮುಂದೆ ನೋಡಿ. ಗೈಸ್, ಹತ್ತತ್ರ ಒಂದು ವರ್ಷದಿಂದ ನಿಮ್ಗೊಂದು ಸ್ಟೋರಿ ಹೇಳಿದ್ದೆ. ಅದ್ರಲ್ಲಿ ಒಬ್ಬ ಫುಡ್ ಡೆಲಿವರಿ ಬಾಯ್ ತನ್ನ ಡ್ಯೂಟಿನ ಮುಗಿಸಿ ಮಿಡ್ ನೈಟ್ ಅಲ್ಲಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಬ್ಳು ಹೆಂಗ್ಸು ಡ್ರಾಪ್ ಕೇಳಿ ಅವನು ಕೂರಿಸ್ಕೊಂಡಾಗ ಅವಳು ಅವನಿಗೇನೆ ಗೊತ್ತಿಲ್ದೇನೆ ಅವನ ಎಗ್ಲನ್ನ ತಿಂದಿದ್ಲು. ಸೊ ಆ ಸ್ಟೋರಿನ ತುಂಬಾ ಜನ ನಂಬಿರ್ಲಿಲ್ಲ, ಯಾಕಂದ್ರೆ ಆ ಸ್ಟೋರಿಗೆ ಒಂದು ಸಾಲಿಡ್ ವಿಡಿಯೋ ಪ್ರೂಫ್ ಇರ್ಲಿಲ್ಲ. ಬಟ್ ಇವಾಗ ಇದೇ ರೀತಿ ಒಂದು ಸೇಮ್ ಇನ್ಸಿಡೆಂಟ್ ನಡೆದಿದೆ. ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ತನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಮಿಡ್ ನೈಟ್ ಅಲ್ಲಿ ಒಬ್ನೇ ಹೋಗ್ತಿರ್ಬೇಕಾದ್ರೆ ಒಂದು ಸುಂದರವಾದ ಹುಡುಗಿ ಡ್ರಾಪ್ ಕೇಳ್ತಾಳೆ. ಇವನು ಅವಳ ಬ್ಯೂಟಿಗೆ ಮೆಲ್ಟ್ ಆಗ್ಬಿಟ್ಟು ಬೈಕ್ ನಲ್ಲಿ ನಿಲ್ಸಿ ಅವಳನ್ನ ಹಿಂದೆ ಕೂರಿಸ್ಕೊಂತಾನೆ. ಇಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಬೈಕ್ ಅಲ್ಲಿ ಹೋಗ್ತಿರ್ತಾರೆ. ಬಟ್ ಇವನು ಸ್ವಲ್ಪ ದೂರ ಹೋದ್ಮೇಲೆ ಸಡನ್ ಆಗಿ ಬೈಕ್ ಮುಂದೆಗಡೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಇವನು ಬೈಕ್ ನ ಸಡನ್ ಆಗಿ ಬ್ರೇಕ್ ಹೊಡೆದು ನಿಲ್ಲಿಸ್ತಾನೆ. ಅವಾಗ ಕಾರಿಂದ ಕಾರ್ ಓಡಿಸಿದವನು ಇಳಿದು ಬಂದು ಅವನಿಗೆ ಒಂದು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋ ನೋಡಿದ ತಕ್ಷಣ ಇವನು ಸಖತ್ತು ಎದ್ರುಕೊಂಡು ಬೈಕ್ ಹಿಂದೆಗಡೆ ತಿರುಗಿ ನೋಡ್ತಾನೆ. ಅಲ್ಲಿ ಯಾರು ಇರಲ್ಲ. ಬಟ್ ಇವನ್ ಮಾತ್ರ ಅವತ್ ನೈಟ್ ಇಂದ ಇನ್ಯಾವತ್ತು ಯಾರಿಗೂ ಲಿಫ್ಟ್ ಕೊಡೋದಿಕ್ಕೆ ಹೋಗಲ್ಲ. ಹೌದು, ಆ ಕಾರ್ ಡ್ರೈವರ್ ತೋರಿಸಿರೋ ವಿಡಿಯೋದಲ್ಲಿ ಅಂತದ್ದೇನಿತ್ತು. ಇವಾಗ ನಾನು ಆ ವಿಡಿಯೋನ ತೋರಿಸ್ತೀನಿ. ಈ ವಿಡಿಯೋನ ಹುಡುಗಿರಿಗೆಲ್ಲ ಲಿಫ್ಟ್ ಕೊಡೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ. ನೈಟ್ ನೋಡ್ತಿದ್ರೆ ಅಂದ್ರೆ ಹುಷಾರು. ಆ ವಿಡಿಯೋ ಇದು. Wih, bukan ada Pontianak seram gila. Rider tu tak perasan ke? Dia memang hujan ni meremang bulu rumah aku. Astagfirullah.